Hello students, I hope you are all fine. Last class we have discussed about Montos Toba Tek Singh. ಟೋಬಾ ಟೆಕ್ ಸಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಲೆಸನ್ ಬೈ A.K. Ramanujan, ದ ಕ್ಲೇ ಮದರ್ ಇನ್ ಲಾ, ಅ ಸೌತ್ ಇಂಡಿಯನ್ ಫೋಕ್ ಟೈಲ್. ಈ ಕ್ಲಾಸು ನಾನು A.K. ರಾಮಾನುಜಂ ಅವರ ದ ಕ್ಲೇ ಮದರ್ ಇನ್ ಲಾ, ಅ ಸೌತ್ ಇಂಡಿಯನ್ ಫೋಕ್ ಟೈಲ್ ಬಗ್ಗೆ ಮಾತಾಡ್ತೇನೆ. ಅತ್ತಿಪೇಟೆ ಕೃಷ್ಣಸ್ವಾಮಿ ರಾಮಾನುಜನ್, ಇವರ A.K. ರಾಮಾನುಜನ್ ಅವರ ಪೂರ್ತಿ ಹೆಸರು ಬಂದು ಅತ್ತಿಪೇಟೆ ಕೃಷ್ಣಸ್ವಾಮಿ ರಾಮಾನುಜನ್. 1929ರಿಂದ 1998, 1929 ಟು 1998 ಇವರ ಜೀವಿತಾವಧಿ. ಈಸ್ ಅ ಪಾಪ್ಯುಲರ್ ರೈಟರ್ who wrote about folk tales of India. ಜನಪದದ ಕಥೆಗಳು ಅಂತ ಏನು ಹೇಳ್ತೀವಿ, ಆ ಕಥೆಗಳನ್ನು ಬರೆದರಲ್ಲಿ ರಾಮಾನುಜನ್ನು ತುಂಬ ಪ್ರಖ್ಯಾತಿ ಹೊಂದಿದಂಥ ವ್ಯಕ್ತಿ. ಈಸ್ ಆಲ್ಸೋ ಟ್ರಾನ್ಸ್ಲೇಟರ್, ಈಸ್ ಅ ವೆಲ್ ನೋನ್ ಟ್ರಾನ್ಸ್ಲೇಟರ್. ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಕಾದಂಬರಿ ನೀವೆಲ್ಲರಿಗೂ ಗೊತ್ತಿರ್ಬೋದು. ಯು ಆಲ್ ನೋ ಅಬೌಟ್ ಯು ಆರ್ ಅನಂತಮೂರ್ತಿ ಸಂಸ್ಕಾರ ಈಸ್ ದ ಒನ್ ಹೂ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್. ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಏನಿತ್ತು ಅದನ್ನು ಇವರೇ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದರು. ಲೇಟರ್ ಇಟ್ ವಾಸ್ ನಾಮಿನೇಟೆಡ್ ಟು ಬುಕ್ಕರ್ ಪ್ರೈಸ್. ಒಂದು ಬುಕ್ಕರ್ ಪ್ರೈಸ್ಗೂ ಕೂಡ ಈ ಕಾದಂಬರಿ ನಾಮಿನೇಟ್ ಆಗಿತ್ತು. ಇವರ ವೆಲ್ ನೋನ್ ವರ್ಕ್ಸ್ ಬಂದು ಇಂಗ್ಲೀಷ್, ಕನ್ನಡ, ತಮಿಳ್, ಸಂಸ್ಕೃತ್, ಈ ರೀತಿ ಹಲವಾರು ಲ್ಯಾಂಗ್ವೇಜ್ಗಳನ್ನು ಇವ್ರಿಗೆ ಪರಿಣಿತಿ ಹೊಂದಿದರು. ಈಸ್ ಆಲ್ಸೋ ಪ್ರೊಫೆಸರ್ ವರ್ಕ್ಡ್ ಆಸ್ ಅ ಪ್ರೊಫೆಸರ್ ಇನ್ ಸೌತ್ ಏಷ್ಯನ್ ಲ್ಯಾಂಗ್ವೇಜ್ ಆ್ಯಂಡ್ ಸಿವಿಲೈಸೇಷನ್ ಇನ್ ದಿ ಯೂನಿವರ್ಸಿಟಿ ಆಫ್ ಚಿಕಾಗೋ ಯೂನಿವರ್ಸಿಟಿ ಆಫ್ ಚಿಕಾಗೋದಲ್ಲಿ ಪ್ರೊಫೆಸರ್ ಆಗೂ ಕೂಡ ಇವರು ವರ್ಕ್ ಮಾಡಿದ್ದಾರೆ. ಈಸ್ ಅ ವಿನ್ನರ್ ಆಫ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್. And he collected essays, 300 Ramayanas is a famous essay by A.K. Ramanujan. And ಇವರ ವರ್ಕ್ಗಳಲ್ಲಿ ನೀವು ಕಾಣಬರುವುದಂಥ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಜನಪದದ ಕಥೆಗಳು ಸಂಗ್ರಹ, ಜನಪದೀಯ ಕಥೆಗಳನ್ನು ಸಾಕಷ್ಟು ಬರೆದವರಲ್ಲಿ ಇವರು ಹೆಸರುವಾಸಿಯಾಗಿದ್ದರು. ಆ್ಯಂಡ್ is the one of the famous translator who translated ಬಸವಣ್ಣ's ವಚನ ಟು ಇಂಗ್ಲೀಷ್. ಬಸವಣ್ಣನವರ ವಚನಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡೋದರಲ್ಲಿ ಇವರ ಹೆಸರು ಪ್ರಖ್ಯಾತಿ ಹೊಂದಿದೆ. ದ ಪ್ರೆಸೆಂಟ್ ಲೆಸನ್, ದ ಕ್ಲೇ ಮದರ್ ಇನ್ ಲಾ, ಅ ಸೌತ್ ಇಂಡಿಯನ್ ಫೋಕ್ ಟೇಲ್, ಈಸ್ ಅಬೌಟ್ ಅ ಡಾಸೈಲ್ ಡಾಟರ್ ಇನ್ ಲಾ seeks advice from her mother-in-law. ಈ ಕತೆ ನಿಮ್ಗೆ ಯಾವುದು ಇಟ್ಟಿದ್ದಾರಲ್ಲ, ಇದು ಒಂದು ಪ್ರಾಮಾಣಿಕವಾದಂತಹ, ಒಂದು ಡ್ಯೂಟಿಫುಲ್ ಆದಂತಹ, ಅಂದರೆ ಒಂದು ಪ್ರಾಮಾಣಿಕ ಒಬ್ಬಳು ಸೊಸೆಯ ಕಥೆಯಾಗಿದೆ. ಅತ್ತೆಯ ಮಾತನ್ನು ಕೇಳದಂತಹ, ಯಾವಾಗಲೂ ಅತ್ತೆ ಮಾತನ್ನ ಮೇಲೆ ನಡೀತಾ ಇದ್ದಂತಹ ಒಂದು ಸೊಸೆಯ ಕಥೆಯಾಗಿದೆ. ನಾನು ಮೊದಲೇ ಹೇಳಿದಾಗೆ ಜನಪದೀಯ ಕಥೆಗಳಲ್ಲಿ A.K. ರಾಮಾನುಜನ್ ಈಸ್ ಅ ಫೇಮಸ್ ರೈಟರ್. ಇದು ಕೂಡ ಒಂದು ರೀತಿಯಾದಂತಹ ಜನಪದೀಯ ಕಥೆಗಳು. ಅಂದರೆ ಜನಪದೀಯ ಕಥೆಗಳು ಅಂದರೆ ವಾಟ್ ಈಸ್ ದ ಫೋಕ್ ಟೇಲ್ಸ್ ಮೀನ್ಸ್, ಇಟ್ ಈಸ್ ದ ಟ್ರಾನ್ಸ್ಫರ್ಮೇಷನ್ ಫ್ರಮ್ ಒನ್ ಮೌತ್ ಟು ಅನದರ್ ಮೌತ್. ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗ್ತಾ ಹೋಗ್ತಾ ಇದು ಪ್ರಚಾರಗೊಂಡಂತಹ ಕತೆ. A.K. ರಾಮಾನುಜನ್ ಆ ಥರ ಕಥೆಗಳನ್ನು ಸಾಕಷ್ಟು ಸಂಗ್ರಹ ಕೂಡ ಮಾಡಿದ್ದಾರೆ. ಅವರು ಕಲೆಕ್ಷನ್ ಆಫ್
ಫೋಕ್ ಟೇಲ್ಸ್ ಅಂದ್ಬಿಟ್ಟು ಒಂದು ಆಕ್ಸ್ಫರ್ಡ್ ಒಂದು ಬುಕ್ಕು ಕೂಡ ಇವ್ರದ್ದು ಬುಕ್ಕು ಕೂಡ ಪಬ್ಲಿಷ್ ಆಗಿದೆ. ಈ ಪ್ರೆಸೆಂಟ್ ಸ್ಟೋರಿ ಕೂಡ ಒಂದು ಫೋಕ್ ಟೇಲ್ ಕೂಡ, ಅಂದರೆ ಸೌತ್ ಇಂಡಿಯನ್ ಫೋಕ್ ಟೇಲ್ಸ್, ಅಂದರೆ ದಕ್ಷಿಣ ಭಾರತದಲ್ಲಿ ಕಂಡುಬರೋಂತಹ ಜಾನಪದೀಯ ಕಥೆಗಳಲ್ಲಿ ಸಂಗ್ರಹಣ ಮಾಡಿ ಇವರು ಬರೆದಿರೋರಲ್ಲಿ ಏಕ ರಾಮಾನುಜನ್ ಹೆಸರು ತುಂಬ ಪ್ರಖ್ಯಾತಿ ಹೊಂದಿದೆ. ಇದು ದಕ್ಷಿಣ ಭಾರತದ ಜಾನಪದೀಯ ಕಥೆಗಳಲ್ಲಿ ಒಂದು. ದ ಕ್ಲೇ ಮದರ್ ಇನ್ ಲಾ. ದ ಕ್ಲೇ ಅಂದರೆ ಹೇಳಿದ್ರೆ ಜೇಡಿ ಮಣ್ಣಿಂದ ಮಾಡಿರೋಂತಹ ಒಂದು ಅತ್ತೆಯ ಕತೆ. ಏನಾಯಿತು ಈ ಕಥೆಯಲ್ಲಿ ಅನ್ನೋದನ್ನು ನಾವು ನೋಡ್ತಾ ಬರೋಣ. ಲೆಟ್ ಸ್ಟಾರ್ಟ್ ದ ಲೆಸನ್. Once upon a time, there lived a very docile daughter-in-law, unlike most other daughter-in-laws. She was very obedient to her husband's mother and waited upon her slightest wishes. Once upon a time, there lived a very beautiful daughter-in-law. ಒಂದಾನೊಂದು ಕಾಲದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಒಂದಾನೊಂದು ಕಾಲದಲ್ಲಿ ಅಂತ ಬಳಸ್ತೀವಿ. ಅದೇ ಸೇಮ್ ದ ಟ್ರಾನ್ಸ್ಲೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಇಯರ್. ಒಂದಾನೊಂದು ಕಾಲದಲ್ಲಿ ಬ್ಯೂಟಿಫುಲ್ ಡಾಟರ್ ಇನ್ ಲಾ ಅಂದರೆ ಒಂದು ಅತ್ತೆಯ ಮಾತನ್ನು ಮೀರದೇ ಇರುವಂತಹ ಒಬ್ಬಳು ಸೊಸೆ ಇದ್ದಳು ಅಂತ ಬರ್ತಾ ಇದೆ. Unlike most other daughter-in-law, she was very obedient to her husband, mother and waited upon her slightest wishes. ಎಲ್ಲ ರೀತಿಯಲ್ಲೇ ಇವಳು ಕೂಡ, ಈ ಸೊಸೆನೂ ಕೂಡ ತನ್ನ ಹಸ್ಬೆಂಡ್ ಅಂದರೆ ತನ್ನ ಗಂಡ ಮತ್ತು ಅವರ ಅಮ್ಮ ಮಾತನ್ನು ಏನು ಸಣ್ಣ ಸಣ್ಣ ಅವರ ಆಸೆಗಳಿತ್ತು, ಅವ್ರುಗಳು ಏನು ಇಚ್ಛೆ ಇರ್ತಾ ಇತ್ತು ಅದನ್ನೆಲ್ಲ ಮಾಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್, ಕಾಫಿ ಬೇಕು ಅಂದಾಗ ತಕ್ಷಣವೇ ಕಾಫಿ ತಂದು ಕೊಡೋದಿರ್ಬೋದು. ಒಂದು ಸ್ವಲ್ಪ ಕೆಮ್ಮಾಗಿದೆ ಅಮ್ಮ, ಒಂದು ಸ್ವಲ್ಪ ಶುಂಠಿ ಕಾಫಿ ಮಾಡಿಕೊಡು ಅಂತ ಅಂದಿದ ತಕ್ಷಣ ಶುಂಠಿ ಕಾಫಿ ಮಾಡಿಕೊಡೋದಿರ್ಬೋದು. ಈ ರೀತಿಯಾದಂತಹ ಸಣ್ಣ ವಿಷಯಸ್ನು ಕೂಡ ಇವಳು ಪೂರೈಸ್ತಾ ಇದ್ಲು ಅಂತ ಹೇಳ್ತಾ ಇದ್ದಾರೆ. The old woman kept up her dignity as a mother-in-law by taking very little, by nodding her commands, and by a general stiffness of demeanor. Old woman ಅಂದರೆ ಮದರ್-ಇನ್-ಲಾ ಅಂದರೆ ಅತ್ತೆ ಕೂಡ ತನ್ನ ಸೊಸೆಯನ್ನು ಕೂಡ ತನ್ನ ಸೊಸೆಯ ಮೇಲೆ ಡಿಗ್ನಿಟಿ, ಒಂದು ರೀತಿಯಾದಂತಹ ಪ್ರೌಢಿಮೆ ಆಗಿರ್ಬೋದು, ಆಮೇಲೆ ತನ್ನ ಏನು ಕಂಟ್ರೋಲ್ ಇರ್ತದೆ, ಆಮೇಲೆ ತನ್ನ ಮಾತನ್ನು ಕೇಳೋ ಹಂಗೆ, ತನ್ನ ಮಾತನ್ನು ಕೇಳೋ ಹಂಗೆ ಕೂಡ ಇಟ್ಕೊಂಡಿದ್ಲಂತೆ. By nodding her commands and by a general stiffness of demeanor. Every morning, the young housewife came to the old woman and asked her how many measures of rice she should cook for her that day. ಪ್ರತಿದಿನ ಬಂದು ಸೊಸೆ ಕೇಳ್ತಾ ಇದ್ಲಂತೆ, ಎಷ್ಟು ಸೇರು ಅಕ್ಕಿನ, ಎಷ್ಟು ಮೆಷರ್ಸ್ ರೈಸನ್ನು, ಎಷ್ಟು ಅಕ್ಕಿನ ಹಾಕಿ, ಮೆಷರ್ಸ್ ಆಫ್ ರೈಸ್ ಸೀರ್ಸ್ನ ಇದನ್ನು ಹಾಕಿ ನಾನು ರೈಸ್ನ ಮಾಡಬೇಕು, ಅಕ್ಕಿನ ಮಾಡಲಿ ಅಂತ ದಿನಾಗಲೂ ಬಂದು ಅತ್ತೆನ ಕೇಳ್ತಾ ಇದ್ರಂತೆ ಸೊಸೆ. The old woman would ponder over the problem seriously for a while and then hold up her hand. On some days, her hand would show 2 outstretched fingers, on other 3 according to the dictates of her fancy. ಕೆಲವು ಸಲ ಅವರ ಅತ್ತೆ ಎರಡು ಬೆರಳನ್ನು ತೋರಿಸಿ 2 ಸೀರ್ಸ್ ಆಫ್ ರೈಸನ್ನು ನೀನು ಹಾಕು, 2
3 ಅಂತ ಹೇಳಿಬಿಟ್ಟು ಈ ರೀತಿ ಮಲಗಿದ ಜಾಗದಲ್ಲೇ ತೋರಿಸ್ತಾ ಇದ್ರಂತೆ ಅತ್ತೆ. ದ ಡಾಟರ್ ಇನ್ ಲಾ took the commands silently and went to the kitchen to cook 2 measures or 3 as the wrinkled and commanded. ಯಾವ ರೀತಿ ಅತ್ತೆ 2 ಬೆರಳನ್ನು ತೋರಿಸಿದ್ರೆ 2 ಸೀರ್ಸ್ ಆಫ್ ರೈಸ್ನ ಮಾಡೋದಾಗಿರ್ಬೋದು, 3 ಬೆರಳನ್ನು ತೋರಿಸಿದ ತಕ್ಷಣ 3 ಸೀರ್ಸ್ ಆಫ್ ರೈಸ್ನ ಮಾಡಿರ್ಬೋದು. ಈ ರೀತಿ ಅತ್ತೆ ಯಾವ ರೀತಿ ಹೇಳ್ತಾರೋ, ಯಾವ ರೀತಿ ಕಮಾಂಡ್ನ ಕೊಡ್ತಾರೋ, ಯಾವ ರೀತಿ ಆದೇಶ ಕೊಡ್ತಾರೋ ಅದೇ ರೀತಿಯಾಗಿ ಇವರು ಸೊಸೆ ಅಷ್ಟೇ ಪ್ರಮಾಣದ ಅಕ್ಕಿಯನ್ನು ಹಾಕಿ ರೈಸನ್ನು ಮಾಡ್ತಾಯಿದ್ರಂತೆ. ಒನ್ ಡೇ ದ ಓಲ್ಡ್ ವುಮೆನ್ ಫೆಲ್ ಇಲ್ ಆ್ಯಂಡ್ ಬ್ರೆತ್ಡ್ ಹರ್ ಲಾಸ್ಟ್. ಇದರ ಮಧ್ಯದಲ್ಲಿ ಏನಾಯ್ತಂತೆ, ಅತ್ತೆಗೆ ಅನಾರೋಗ್ಯದ ಕಾರಣದಿಂದ ತೀರ್ಕೊಂಡ್ರಂತೆ. ದ ಯಂಗ್ ವುಮೆನ್ ಲೈಕ್ ಎ ಗುಡ್ ಡಾಟರ್ ಇನ್ ಲಾ ವೆಪ್ಟ್ ಹರ್ ಐಸ್ ಔಟ್ ಈವನ್ ಆಫ್ಟರ್ ದ ಮಾರ್ನಿಂಗ್ ವಾಸ್ ಓವರ್. ಶಿ ಕುಡ್ ನಾಟ್ ಸಿ ಹರ್ ವೇ ಅಬೌಟ್ ಇನ್ ದ ಹೌಸ್. ತನ್ನ ಅತ್ತೆಯ ಸಾವಿನ ನಂತರ ಸಾಕಷ್ಟು ದುಃಖಭರಿತಳಾಗಿ ಅತ್ತಲತ್ತೆ ಸೊಸೆ. ಈವನ್ ಆಫ್ಟರ್ ದ ಮಾರ್ನಿಂಗ್ ವಾಸ್ ಓವರ್, ಯಾವಾಗ ಶ್ರಾದ್ದ ಕಾರ್ಯ ಮುಗೀತು, ಆಮೇಲೆ ಏನು ಕಾರ್ಯಗಳು ಮುಗೀತು, ಅದಾದಮೇಲೂ ಕೂಡ ಕಂಟಿನ್ಯೂ ಆಗಿ ತನ್ನ ಮಾರ್ನಿಂಗ್ನ ನಿಲ್ಲಿಸಲಿಲ್ವಂತೆ ಸೊಸೆ. ಫಾರ್ ಶಿ ಮಿಸ್ಡ್ ಹರ್ ಮದರ್ ಇನ್ ಲಾ ಅಟ್ ಎವ್ರಿ ಸ್ಟೆಪ್. ಶಿ ಈಸ್ ಮಿಸ್ಸಿಂಗ್ ಹರ್ mother-in-law in every step. Daughter used to listen her mother-in-law in everywhere. She used to take every instruction from her mother-in-law. Whenever there is a problem arises, daughter-in-law used to take suggestion from her mother-in-law. ಯಾವಾಗಲೂ ಏನಾದರೂ ಪ್ರಾಬ್ಲಮ್ ಆದರೆ, ಏನಾದರೂ ಬೇಕಾದರೆ, ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೇಳಬೇಕಾದ್ರೆ, ಮನೇಲಿ ಏನಾದರೂ ಮಾಡಬೇಕಾದ್ರೆ ಎಲ್ಲದಕ್ಕೂ ಕೂಡ ಮದರ್ ಇನ್ ಲಾ ಮೇಲೆ ಡಾಟರ್ ಇನ್ ಲಾ ಡಿಪೆಂಡ್ ಆಗಿದ್ರು. ಅಂದರೆ ಸೊಸೆ ಅತ್ತೆ ಮೇಲೆ ಡಿಪೆಂಡ್ ಆಗಿದ್ರು. ಈಗ ತಾನು ಇಂಡಿಪೆಂಡೆಂಟಾಗಿ ಡಿಸಿಷನ್ನ ತೊಗೊಳಕ್ಕಾಗ್ತಾಯಿಲ್ಲ. ಕಾರಣ ಏನು ಅಂದರೆ ಎಲ್ಲ ರೀತಿಯಲ್ಲೂ ಸೊಸೆ ಅತ್ತೆಯನ್ನು ಮಿಸ್ ಮಾಡ್ಕೊತಾ ಇದ್ದಾಳೆ. Who was there to tell her what to do and when to do it? Who was there to tell her decisively how much she should cook for the day? ಇದೆಲ್ಲದ್ರ ನಡುವೆ who was there to tell her? ಯಾರು ಹೇಳೋರು? ಈಗ ಸೊಸೆಗೆ ಯಾರು ಹೇಳೋರು? ಪ್ರತಿ ಸಲಿನೂ ಅತ್ತೆ ಹೇಳ್ತಾ ಇದ್ರು. ಎವ್ರಿ ಡೇ ಮದರ್ ಇನ್ ಲಾ used to tell daughter-in-law how many seers of rice you should cook. ಎಷ್ಟು ಸೀರ್ಸ್ ಆಫ್ ರೈಸ್ನ ಮಾಡಬೇಕು ನೀನು, ಎಷ್ಟು ಇದನ್ನು ಅಕ್ಕಿನ ಮಾಡಬೇಕು, ಎಷ್ಟು ಬೇಳೆ ಹಾಕಬೇಕು ಸಾಂಬಾರಿಗೆ ಅಂತ ಎಲ್ಲನೂ ಹೇಳ್ತಾ ಇದ್ದಂತಹ ಅತ್ತೆ ಈಗ ಮಿಸ್ ಆಗಿದ್ದಾರೆ. ಈಗ ಸೊಸೆ ತಾನು ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ಆ ಕನ್ಫ್ಯೂಷನಿಂದ ಈ ಡಾಟರ್ ಇನ್ ಲಾ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾಳೆ. ಎಲ್ಲದಕ್ಕೂ ಕೂಡ ತಾನು ಅತ್ತೆ ಮೇಲೆ ಡಿಪೆಂಡ್ ಆಗಿದ್ಲು. ಈಗ ತಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಯಾರು ಹೇಳೋರು? ವಾಟ್ ಟು ಡೂ ಆ್ಯಂಡ್ ವೆನ್ ಟು ಡೂ ಇಟ್. ಯಾವಾಗ ಮಾಡೋದು, ಎಷ್ಟು ಗಂಟೆಗೆ ಮಾಡೋದು, ಎಷ್ಟು ಗಂಟೆಗೆ ಹೇಳೋದು, ಎಷ್ಟು ಗಂಟೆಗೆ ನಾನು ಅಡುಗೆ ಮಾಡೋದು, ಎಷ್ಟು ಗಂಟೆಗೆ ನಾನು ಎಷ್ಟು ಸೀರ್ಸ್ ಆಫ್ ರೈಸ್ನ ಹಾಕಬೇಕು, ಆ್ಯಂಡ್ ಹೌ ಮಚ್ ಶಿ ಶುಡ್ ಕುಕ್ ಫಾರ್ ದ ಡೇ. ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು, ಅತ್ತೆ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಇವತ್ತಿಷ್ಟು ರೈಸ್ ಮಾಡು ಅಂತ ಹೇಳ್ತಾಯಿದ್ರು. ಇದು ಈಗ ಮಿಸ್ ಮಾಡ್ಕೊತಾ ಇದ್ದಾಳೆ, ಸೊಸೆ ಮಿಸ್ ಮಾಡ್ಕೊತಾ ಇದ್ದಾಳೆ. ಈಗ ಅದನ್ನೆಲ್ಲ ಗೊತ್ತೇ ಆಗ್ತಾ ಇಲ್ಲ. ಯಾಕಂದರೆ ಎವ್ರಿವೇರ್ ಶಿ ಯೂಸ್ ಟು ಲಿಸನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಮದರ್ ಇನ್ ಲಾ. ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ನು ಕೂಡ ಕೇಳಿಕೊಂಡೇ ಬೆಳೀತಾ ಇದ್ದಾರೆ. ದಿಸ್ ಈಸ್ ದ ಫೋಕ್ ಟೇಲ್. ಯು ಹ್ಯಾವ್ ಟು ಲರ್ನ್ ದಿಸ್ ಫೋಕ್ ಟೇಲ್ಸ್ ಎವ್ರಿ ಟೈಮ್. ದ ಸ್ಟೂಡೆಂಟ್ ಯೂಸ್ ಟು, ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು,
ಯಾವುದೇ ಸ್ಟೂಡೆಂಟ್ ಆಗಿರಲಿ ತನ್ನ ಏನೇ ಹೇಳೋದಾಗಿದ್ರೂ ಇಂಡಿಪೆಂಡೆಂಟ್ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ಆದರೆ ಎಲ್ಲನೂ ಕೂಡ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರೋದು ಕೆಲವು ಅಂತ, ನಾಟ್ ಎವ್ರಿ ಸ್ಟೂಡೆಂಟ್. ಐ ಆಮ್ ಟೆಲಿಂಗ್ ಅಬೌಟ್ ದ ಫ್ಯೂ ಸ್ಟೂಡೆಂಟ್ಸ್ ಹೂ ಆರ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ಫ್ಯೂ ಟೀಚರ್ಸ್. ಸರ್ ಅವ್ರು ಹೇಳಿದ ಮೇಲೆ ಪಾಠ ಮಾಡಿದ್ಮೇಲೆ ನಾವು ಓದಬೇಕು. ಯು ಲರ್ನ್ ಆನ್ ಯುವರ್ ಓನ್. If teacher has not done that work or not started the lesson, you learn on your own. That is what. ಈಗೆಲ್ಲನೂ ಅಮ್ಮನ ಮೇಲೆ ಡಿಪೆಂಡ್ ಆಗೋದು. ಕೆಲವರು ಇರ್ತಾರೆ, ಅಮ್ಮ ಹೇಳಿದ ತಕ್ಷಣವೇ ಹೋಗೋದು, ಅಮ್ಮ ಹೇಳೋ ತನಕ ಕಾಯ್ಕೊಂಡಿರೋದು. ಅಲ್ಲಿ ಹೋಗು ಅಂತ ಹೇಳ್ಬಿಟ್ಟು ಅಪ್ಪ ಹೇಳಿದ ತಕ್ಷಣವೇ ಹೋಗು ಕಾಲೇಜ್ಗೆ ಹೋಗು ಅಂದರೆ ಆಗ ಮಾತ್ರ ಕಾಲೇಜ್ಗೆ ಹೋಗೋದು. ಅದೇ ಅಭ್ಯಾಸ ಆಗಿಬಿಟ್ಟಿರ್ತದೆ. ಅದು ಈ ಕತೆ ಕೂಡ ಅದನ್ನು ಎಕ್ಸಾಂಪಲ್ಸ್ ರೀತಿಯಾಗಿದೆ. ಸೊಸೆ ಎಲ್ಲ ಇನ್ಸ್ಟ್ರಕ್ಷನ್ಸ್ಗೂ ಕೂಡ ಅತ್ತೆ ಮೇಲೆ ಡಿಪೆಂಡ್ ಆಗಿದ್ದರು. ಒಂದು ಕಾಲದ ನಂತರ ಅತ್ತೆ ತೀರ್ಕೊಂಡಿದ್ದಾರೆ. ಈಗ ಅತ್ತೆ ತೀರ್ಕೊಂಡಿದ್ದ ನಂತರ ತಾನು ಏನು ಅಡುಗೆ ಮಾಡಬೇಕು, ಯಾವ ರೀತಿಯಾಗಿ ಅಡುಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸೊಸೆಗೆ. ಶಿ ವಾಸ್ ಇನ್ ಅ ಪರ್ಪೆಚುಯಲ್ ಡೈಲಮಾ. It is a permanent dilemma. It is a permanent dilemma. Dilemma means confusion. She is in a very confusion state, unable to take any decision. ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೂ ನಮ್ಮ ಸೊಸೆ ಕೈಲಿ ಆಗ್ತಾ ಇಲ್ಲ. ಇದನ್ನೆಲ್ಲ ಮಧ್ಯದಲ್ಲಿ ಆ ಮನೆಯಲ್ಲಿ ಇದ್ದಂಥವರು ಬೇರೆ ಯಾರಿದ್ರು? ಆಬ್ವಿಯಸ್ಲಿ ಹಸ್ಬೆಂಡ್ ಇದ್ದರು, ಗಂಡ ಇದ್ದರು. ಇಫ್ ಎನಿಥಿಂಗ್ ಟು ಟೇಕ್ ಎನಿ ಡಿಸಿಷನ್ ಅಬೌಟ್ ಎನಿಥಿಂಗ್, ಯಾವುದಾದ್ರೂ ಕೂಡ ನಿರ್ಧಾರ ತಗೊಳ್ಬೇಕಾದ್ರೆ ನೆಕ್ಸ್ಟ್ ಇನ್ಯಾರನ್ನ ಕೇಳಬೇಕು? ಅತ್ತೆ ಇಲ್ಲದೆ ಹೋದ್ಮೇಲೆ ಆಬ್ವಿಯಸ್ಲಿ ಶಿ ಹ್ಯಾಸ್ ಟು ಡಿಪೆಂಡ್ ಆನ್ ಅವರ್ ಹಸ್ಬೆಂಡ್. ಅದೇ ರೀತಿ ಸೊಸೆ ಏನು ಮಾಡಿದ್ಲು, ತನ್ನ ಗಂಡನ ಮೇಲೆ ಡಿಪೆಂಡ್ ಆದ. ಹರ್ ಹಸ್ಬೆಂಡ್ ವಾಸ್ ಅಟ್ ಫಸ್ಟ್ pleased with devotion of his wife to the memory of her mother-in-law, but soon he was tired of answering her eternal questions about measures of rice. ಎಲ್ಲ ಪ್ರತಿ ಸಲಿನೂ ಹೋಗಿ ಎಷ್ಟು ಮೆಜರ್ಸ್ ಆಫ್ ರೈಸ್ ನಾನು ಇವತ್ತು ಮಾಡಬೇಕು, ಎಷ್ಟು ಸೀಡ್ಸ್ ಆಫ್ ರೈಸ್ನ ನಾನು ಇವತ್ತು ಮಾಡಬೇಕು ಅಂತ ಎಲ್ಲನೂ ಕೂಡ ಕೇಳ್ತಾ ಇದ್ವಿ. ಇದನ್ನ ಸಾಕಷ್ಟು ಬೇಸತ್ಬಿಟ್ಟಿದ್ದ ನಮ್ಮ ಹೀರೋ ಆದಂತಹ ಹಸ್ಬೆಂಡ್. ನಮ್ಮ ಕತೆ ಹೀರೋ ಆದಂತಹ ಹಸ್ಬೆಂಡ್ ಏನು ಮಾಡಿದ್ದ, ಇದನ್ನೆಲ್ಲನೂ ಕೂಡ ಸಾಕಾಗ್ಬಿಟ್ಟಿತ್ತು ಅವನಿಗೆ. ಎಷ್ಟು ಅಂತ ಹೇಳ್ತಾನೆ, ಪ್ರತಿ ಸಲಿನೂ ಬಂದು ಎಷ್ಟು ಸೀಡ್ಸ್ ಆಫ್ ರೈಸ್ ಮಾಡಬೇಕು, ಎಷ್ಟು ದಿನ ಅಂತ ಕಲ್ತ್ಕೊತೀಯ, ನಾನು ಇನ್ನೂ ಎಷ್ಟು ದಿನ ಅಂತ ಮಾಡಲಿ ಅಂತ ಹೇಳ್ಬಿಟ್ಟು ಬೈದು ಕೂಡ ಇದ್ದ. ಆದರೆ ಇದನ್ನೆಲ್ಲನೂ ಕೂಡ ತಡ್ಕೊಳಕ್ಕೆ ಆಗದಿರೋ ಮಟ್ಟಕ್ಕೆ ಹಸ್ಬೆಂಡು ಹೋಗ್ಬಿಟ್ಟಿದ್ದ. ಈ ಥಾಟ್ ಆಫ್ ಎ ವೇ ಔಟ್ ಆಫ್ He thought of a way out of all this bother. He went to the nearest potter and ordered a clay image of his mother as large as life. ಇದನ್ನೆಲ್ಲದಕ್ಕೂ ಪರಿಹಾರ ಅಂತೆ, ಇದನ್ನೆಲ್ಲನೂ ಕೂಡ ಬಚಾವಾಗಬೇಕು ಅಂತ ಹಸ್ಬೆಂಡ್ ಏನು ಮಾಡೋದ್ರಂತೆ, ಒಂದು ಉಪಾಯ ಹುಡುಕದಂತೆ. ಏನಂದರೆ, ನನ್ನ ಅಮ್ಮನಷ್ಟೇ ಎತ್ತರವಾಗಿರುವಂತಹ ಒಂದು ಮಣ್ಣಿನ ಶಿಲ್ಪಗಳನ್ನು, ಅಂದರೆ ಮಣ್ಣಿನಿಂದ ಮಾಡಿರುವಂತಹ ಕ್ಲೇ ಮದರ್ನ ಎಷ್ಟು ಎತ್ತರ ಇದ್ದರು ಅಷ್ಟು ಎತ್ತರವಾದಂತಹ ಒಂದು ಮಣ್ಣಿನ ಒಂದು ಕೆತ್ತನೆಯನ್ನು ಮಾಡಿಸೋದಂತೆ ಹಸ್ಬೆಂಡ್. He gave a special instruction to the potter to make one hand show 2 fingers and the other 3. He given a strict instruction for the potter. ಮಾಡ್ತಾ ಇದ್ನಲ್ಲ, ಈ ಇಮೇಜಿನ ಈ ಸ್ಕಲ್ಪ್ಚರ್ನ ಮಾಡ್ತಾ ಇದ್ನಲ್ಲ, ಅವನಿಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ನಂತೆ. ಒಂದು ಕರೆಕ್ಟಾಗಿ ನೀನು ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ನಂತೆ. ಅದರಲ್ಲಿ ಒಂದು ಕೈಯಲ್ಲಿ 2 ಬೆರಳು ತೋರಿಸ್ತಾ ಇರೋಂಗೆ, ಇನ್ನೊಂದು ಕೈಯನ್ನು 3 ಬೆರಳು ತೋರಿಸ್ತಾ ಇರೋ ಹಂಗೆ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ನಂತೆ. ಅದೇ ರೀತಿ ಪಾಟರು ಅದೇ ರೀತಿ ಮಾಡಿದ್ನ. ಇನ್ ಅ ಫ್ಯೂ ಡೇ ದ ಮದರ್-ಇನ್-ಲಾ ವಾಸ್ ರೆಡಿ ಫಾರ್ ಯೂಸ್. ಕೆಲವೊಂದು ದಿನಗಳಲ್ಲಿ ಆ ಪಾಟರು ಅದನ್ನು ಮದರ್-ಇನ್-ಲಾ ಅಂದರೆ ಅತ್ತೆಯನ್ನು ಅಂದರೆ ಕ್ಲೇ ಮದರ್-ಇನ್-ಲಾನ ಮಾಡಿ ತಂದು ಕೊಟ್ಟನಂತೆ. He brought the life-size doll home and planted it in a prominent place in the hall.
ಒಂದು ಮುಖ್ಯವಾದಂತಹ ಜಾಗದಲ್ಲಿ, ಒಂದು ಪ್ರಾಮಿನೆಂಟ್ ಪ್ಲೇಸಲ್ಲಿ ಅದನ್ನು ನೋಡಿಬಿಟ್ಟು ಹಸ್ಬೆಂಡು ಆ ಕ್ಲೇ ಮದರ್ ಇನ್ ಲಾನ ಇಟ್ನಂತೆ. ದ ಡಿವೋಟೆಡ್ ಹೌಸ್ ವೈಫ್ was overjoyed at the return of her long-lost mother-in-law. Peace returned to her bosom. She was obviously happy. ಇದರಿಂದ ಸೊಸೆ ಸಾಕಷ್ಟು ಖುಷಿ ಆಗೋಯ್ತಂತೆ. ಯಾಕಂದರೆ ಡಿವೋಟೆಡ್ ಹೌಸ್ ವೈಫ್, ದ ಬ್ಯೂಟಿಫುಲ್ ಹೌಸ್ ವೈಫ್ ವಾಸ್ ಓವರ್ಜಾಯ್ಡ್. ಇದರಿಂದ ಹೆಂಡತಿ ಅಂದರೆ ಸಾಕಷ್ಟು ಖುಷಿ ಆಗ್ಬಿಡ್ಲಂತೆ. ನನ್ನ ಅತ್ತೆ ವಾಪಸ್ ಬಂದರು, ನಾನು ಕೂಡ ನನ್ನ ಅತ್ತೆ ವಾಪಸ್ ಬಂದರು ಅಂತ ಸಾಕಷ್ಟು ಖುಷಿಯಾಗಿ ಆ ವಿಗ್ರಹನ ತಪ್ಪಿಕೊಂಡು ಸಾಕಷ್ಟು ಖುಷಿ ಪಟ್ಲಂತೆ ಸೊಸೆ. ಫಾರ್ ಇಯರ್ ವಾಸ್ ಅನ್ ಹೆಂಡ್ ಟು ಆಲ್ ಅವರ್ ಡೈಲಿ ವೆಕ್ಸೇಷನ್ ಆ್ಯಂಡ್ ಪ್ರಾಬ್ಲಮ್ಸ್. ತಕ್ಷಣವೇ ತಪ್ಪಿಕೊಂಡು ಅಮ್ಮನ್ನ ತಬ್ಬಿಕೊಂಡಂತಹ ಸೊಸೆ ನನ್ನ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಈಗ ಸೊಲ್ಯೂಷನ್ ಸಿಕ್ತು ಅಂತ ಹೇಳಿ ತನ್ನ ಎಲ್ಲ ವೆಕ್ಸೇಷನ್, ತನ್ನ ಏನಿದೆ ಏನು ಪ್ರಾಬ್ಲಮ್ಸ್ ಇತ್ತು ಅದಕ್ಕೆಲ್ಲ ಸೊಲ್ಯೂಷನ್ ನನಗೆ ಸಿಕ್ತು ಅಂತ ಕೇಳಿ ಸಾಕಷ್ಟು ಖುಷಿ ಆದ್ಲಂತೆ ಸೊಸೆ. Whenever she was in a doubt about measures of rice, she would look out of the kitchen and take the orders. If she happened to see 2 fingers, hands first, she would cook 2 measures for the day. Whenever she was in a doubt, ಯಾವಾಗ ಆ ಸೊಸೆಗೆ ಡೌಟ್ ಬರ್ತದೆ ಆಗ ಬಗ್ಗಿ ನೋಡ್ತಾ ಇದ್ಲಂತೆ, ಆ ಕಿಚನ್ನಿಂದ ಬಗ್ಗಿ ನೋಡ್ತಾ ಇದ್ಲಂತೆ. ಬಗ್ಗಿ ನೋಡಿದಾಗ ಆ ಕಿಚನ್ನಿಂದ ಬಗ್ಗಿ ನೋಡಿದಾಗ ಆ ಕ್ಲೇ ಮದರ್ ಇನ್ ಲಾ ಏನು ಇರ್ತಾಯ್ತಲ್ಲ, 2 ಮೆಷರ್ಸ್ ಅಂತ ಹೇಳಿದ್ರೆ ಎರಡು ಬೆರಳು ಏನಾದರೂ ಕಾಣಿಸಿದ್ರೆ 2 ಸೀರ್ಸ್ ಆಫ್ ರೈಸ್ನ ಮಾಡ್ತಾಯಿದ್ದೆ, 2 ಸೀರ್ಸ್ ಆಫ್ ರೈಸ್ನ ಮಾಡ್ತಾ ಇದ್ಲಂತೆ. ಇಫ್ ಶಿ ಸೀಸ್ ಯಾವಾಗ ಶಿ ಸೀಸ್ 3 ಫಿಂಗರ್ಸ್, ಯಾವಾಗ 3 ಬೆರಳು ಏನಾದರೂ ಕಾಣಿಸಿದ್ರೆ 3 ಸೀರ್ಸ್ ಆಫ್ ರೈಸನ್ನು ಮಾಡ್ತಾ ಇದ್ಲಂತೆ ಡಾಟರ್ ಇನ್ ಲಾ. ಬಗ್ಗೆ ನೋಡ್ತಾ ಇದ್ನು, ಇದರಿಂದ ಕಿಚನಿಂದ ಬಗ್ಗೆ ನೋಡ್ತಾ ಇದ್ನು. ಅಂದರೆ ಹಸ್ಬೆಂಡ್ ಯಾವಾಗ ಹೆಂಗೆ ಮಾಡಿಸಿದ್ದ ಅಂತ ಹೇಳಿದ್ರೆ, ಒಂದು ಕೈನ 2 ಬೆರಳು ತೋರಿಸೋ ಹಾಗೆ, ಇನ್ನೊಂದು ಕೈನ 3 ಬೆರಳು ತೋರಿಸೋ ಹಾಗೆ ಮಾಡಿಸಿದ್ರು ಹಸ್ಬೆಂಡು. ಯಾವಾಗ ಕಿಚನಿಂದ ಬಗ್ಗೆ ನೋಡಿದ ತಕ್ಷಣ ಆಲಲ್ಲಿ ಕ್ಲೇ ಮದರ್ ಇನ್ ಲಾ ಇರ್ತಾಯಿತ್ತು, ಆಗ ಡಾಟರ್ ಇನ್ ಲಾಗೆ ಸೊಸೆಗೆ 2 ಬೆರಳು ಕಾಣಿಸಿದ್ರೆ 2 ಸೀರ್ಸ್ ಆಫ್ ರೈಸ್ನ ಮಾಡ್ತಾಯಿದ್ರು, 3 ಬೆರಳನ್ನ ಕಾಣಿಸಿದ್ರೆ 3 ಸೀರ್ಸ್ ಆಫ್ ರೈಸನ್ನು ಮಾಡ್ತಾಯಿದ್ರು. ಇದೇ ರೀತಿ ನಡೀತಾಯಿತ್ತು. ದಟ್ ಡೇ ದ ರೈಸ್ ಪಾಟ್ she would cook the 2 measures for that day. If she chanced to glimpse the 3-fingered hand, that day the rice pot would overflow with boiling rice. ಯಾವಾಗ ಅಂದರೂ 2 ಬೆರಳನ್ನ ಕಾಣಿಸಿದ್ರೆ ಡಾಟರ್ ಇನ್ ಲಾಗೆ 2 ಸೀರ್ಸ್ ಆಫ್ ರೈಸ್ನ ಮಾಡ್ತಾಯಿದ್ದು. ಹಂಗೆ 3 ಬೆರಳನ್ನ ಏನಾದರೂ ಕಾಣಿಸಿದ್ರೆ 3 ಸೀರ್ಸ್ ಆಫ್ ರೈಸನ್ನು ಮಾಡಿ ಅಲ್ಲೇ ಮಡಿಕೆ ಏನಿತ್ತಲ್ಲ ಅದನ್ನು ಓವರ್ಫ್ಲೋ ವಿತ್ ಬಾಯ್ಲಿಂಗ್ ರೈಸ್, ತುಂಬ ಅದು ಮಡಿಕೆ ತುಂಬ ಅನ್ನ ಆಗೋಂಗೆ ಮಾಡಿಬಿಟ್ಟು ಇಡ್ತಾಯಿದ್ಲು. She was happy with her mud mother-in-law, and her husband was happy in the happiness of his wife. As usual, she was ತುಂಬ ಖುಷಿ ಆಯ್ತಂತೆ ಸೊಸೆಗೆ. ಯಾಕಂದರೆ ತನ್ನ ಈಗ ಇನ್ಸ್ಟ್ರಕ್ಷನ್ ಪ್ರಕಾರನೇ ಅತ್ತೆ ಯಾವ ರೀತಿ ಬದುಕಿದ್ದಾಗ ಯಾವ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಅದೇ ರೀತಿಯಾಗಿ ನನ್ನ ಮಡ್ ಮದರ್ ಇನ್ ಲಾ ನನಗೆ ಈಗ ಕೊಡ್ತಾ ಇದ್ದಂದರೆ 2 ಸೀರ್ಸ್ ಆಫ್ ರೈಸ್ನ ಏನಾದರೂ ಕಾಣಿಸಿದ್ರೆ ಕಿಚನಿಂದ ಬಗ್ಗೆ ನೋಡ್ತಾಯಿದ್ರು, ದಿನಾಗ್ಲೂ ಸೊಸೆ ಕಿಚನಿಂದ ಬಗ್ಗೆ ನೋಡ್ತಾಯಿದ್ರು. 2 ಬೆರಳಿರೋವಂಥದ್ದು ಏನಾದರೂ ಕಾಣಿಸಿದ್ರೆ 2 ಸೀರ್ಸ್ ಆಫ್ ರೈಸ್, 3 ಬೆರಳು ಏನಾದರೂ ಕಾಣಿಸಿದ್ರೆ 3 ಸೀರ್ಸ್ ಆಫ್ ರೈಸ್ನ ಮಾಡ್ತಾಯಿದ್ರು. ಇದೇ ರೀತಿಯಾಗಿ ದಿನಾಗ್ಲೂ ಹೋಗ್ತಾಯಿತ್ತು. ಇದರಿಂದ ಸೊಸೆಗೂ ಕೂಡ ಖುಷಿ ಆಯಿತು, ಆಮೇಲೆ ಗಂಡನೂ ಕೂಡ ಖುಷಿ ಆಯಿತು. ಇದರಿಂದ ಗಂಡ ಕೂಡ ಖುಷಿಯಾದ, ಸೊಸೆ ಕೂಡ ತುಂಬ ಖುಷಿಯಾಗಿದೆ. ಥಿಂಗ್ಸ್ ವೆಂಟ್ ಆನ್ ಸ್ಮೂತ್ಲಿ ಫಾರ್ ಎ ಮಂತ್ or two, but one day the husband discovered that his rice bags were getting emptied
every fortnight and he had to pay for more and more rice, though there were only 2 people in the house. ಆದರೆ ಇದ್ರ ಎಲ್ಲ ನಡುವೆ ಒಂದು ಸ್ಟಾರ್ಟ್ ಆಯ್ತಂತೆ. ಥಿಂಗ್ಸ್ ವೆಂಟ್ ಆನ್ ಸ್ಮೂತ್ಲಿ ಫಾರ್ ಅ ಮಂತ್ ಆರ್ 2. 1-2 ತಿಂಗಳು ಸ್ಮೂತಾಗಿ ಹೋಗ್ತಾ ಇತ್ತು. ಬಟ್ ಒನ್ ಡೇ ದ ಹಸ್ಬೆಂಡ್ ಡಿಸ್ಕವರ್ಡ್ ದಟ್ ಇಸ್ ರೈಸ್ ಬ್ಯಾಗ್ಸ್ ವರ್ ಗೆಟಿಂಗ್ ಎಂಪ್ಟಿಡ್ ಎವ್ರಿ ಫೋರ್ಟ್ನೈಟ್. ಇದಕ್ಕಿದ್ದಂಗೆ ಇದೇನಿದು ಇಷ್ಟು ಬೇಗ ರೈಸು ಮೂಟೆಯಲ್ಲಿರೋಂಥ ರೈಸು ಖಾಲಿ ಆಗ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಆಗ್ತಾಯಿತ್ತಂತೆ ಹಸ್ಬೆಂಡ್ಗೆ. ಇದೇನು ಹಿಂಗೆ ಮಾಡಿದ್ರು 2 ಸೀರ್ಸ್ ಆಫ್ ರೈಸು 3 ಸೀರ್ಸ್ ಆಫ್ ರೈಸ್ ಹೆಂಗೆ ಆದ್ರೂ ಇಷ್ಟು ಬೇಗ ರೈಸ್ನ ಖಾಲಿ ಆಗಬಾರ್ದಲ್ಲ, ಇಷ್ಟು ರೈಸನ್ನ ಮಾಡಿ ಎಲ್ಲಿ ಇಡ್ತಾ ಇದ್ದಾಳೆ ವೈಫ್, ಎಲ್ಲಿ ಇಡ್ತಾ ಇದ್ದಾಳೆ ಎಲ್ಲಿ ಅಂತ ಡೌಟ್ ಸ್ಟಾರ್ಟ್ ಆಯ್ತು. ಫೋರ್ಟ್ನೈಟ್ ಆ್ಯಂಡ್ ಈ ಹ್ಯಾಡ್ ಟು ಪೇ ಫಾರ್ ಮೋರ್ ಆ್ಯಂಡ್ ಮೋರ್ ರೈಸ್, ದೋ ದೇರ್ ವರ್ ಓನ್ಲಿ 2 ಪೀಪಲ್ ಇನ್ ದ ಹೌಸ್. ಇಬ್ಬರೇ ಇದ್ದರೂ ಕೂಡ ಮನೇಲಿರೋದು ಇಬ್ಬರು, ಹಸ್ಬೆಂಡು ಮತ್ತು ವೈಫು ಇಬ್ಬರೇ ಇರೋದು, ಆದರೂ ಕೂಡ ಇಷ್ಟು ಬೇಗ ರೈಸ್ ಖಾಲಿ ಆಗ್ತಾ ಇದೆಯಲ್ಲ ಅಂತ ಸಖತ್ತು ಡೌಟ್ ಬಂದ್ಬಿಡ್ತಂತೆ ಹಸ್ಬೆಂಡ್ಗೆ. ಈ ಆಸ್ಕ್ಡ್ ಹಿಸ್ ವೈಫ್ ಆ್ಯಂಡ್ ಶೀ ಟೋಲ್ಡ್ ಹಿಮ್ ಅಬೌಟ್ ಆ ಡೈಲಿ ಪ್ರೊಸೀಜರ್, ಹೌ ಶೀ asked her mother-in-law every morning and how she followed her instructions. ಇದನ್ನೆಲ್ಲ ಡೌಟ್ ಬಂದಂಥ ಹಸ್ಬೆಂಡ್ಗೆ ಕೇಳಿದಂತೆ, ಹೆಂಗೆ ಇಷ್ಟು ಬೇಗ ರೈಸ್ ಖಾಲಿ ಆಗೋಕ್ಕೆ ಹೆಂಗೆ ಸಾಧ್ಯ, ಇಷ್ಟು ಬೇಗ ರೈಸ್ ಖಾಲಿ ಆಗಲ್ವಲ್ಲ, ಇಷ್ಟು ಬೇಗ ರೈಸ್ ಖಾಲಿ ಮಾಡ್ತಾ ಇದೆಯಾ ಅಂದರೆ ರೈಸ್ ಎಲ್ಲ ಏನಾಗ್ತಾ ಇದೆ. ಆಗ ಸೊಸೆ ಹೇಳಿದಂತೆ, he asked his wife and she told him about her daily procedures, how she asked her mother-in-law every morning and how she followed her instructions. ಹೆಂಗೆ ಸೊಸೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ, ನಾನು ಹೆಂಗೆ ಮಾಡ್ತೀನಿ ದಿನಾಗ್ಲೂ, ಹೌ ಐ ಯೂಸ್ ಟು ಡೂ ಎವ್ರಿ ಡೇ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ನಾನು ಹಿಂಗೆ ಕಿಚನಿಂದ ಬಗ್ಗಿ ನೋಡ್ತೀನಿ, 2 ಬೆರಳು ಕಾಣಿಸಿದ್ರೆ I used to do the 2 seers of rice every day. If I see the 3 seers of rice, I would do the 3 seers of rice every day ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ. 2 or 3 measures of rice for just 2 of us. ಇಬ್ಬರಿಗೆ 2 or 3 measures of rice, seers of rice, ಇಬ್ಬರಿರೋರಿಗೆ ಹಾಫ್ ಸೀರ್ಸ್ ಆಫ್ ರೈಸ್ ಇಸ್ ಎನಫ್. ನೀನು ದಿನಾಗಲೂ 2-3 ಸೀರ್ಸ್ ಆಫ್ ರೈಸ್ನ ಮಾಡ್ತಾ ಇದೆಯಾ. ಇಟ್ ಈಸ್ ರಿಡ್ಯೂಕ್ಯುಲಸ್ ಟು ಜಸ್ಟ್ ದ 2 ಆಫ್ ಅಸ್, ಇಬ್ಬರಿಗೆ ಇಷ್ಟೊಂದು ರೈಸ್ ಮಾಡೋ ರಿಡಿಕ್ಯುಲಸ್. ಇಟ್ ಈಸ್ ಫನ್ನಿ. ವಿ ಸರ್ಟನ್ಲಿ ಅರೆಂಟ್ ಈಟಿಂಗ್ ಅಪ್ ಆಲ್ ದ 2 measures. ವೆನ್ ಮೈ ಮದರ್ ವಾಸ್ ಅಲೈವ್, you used to cook the same 2 measures and all the 3 of us would have our bellies bursting. ನಮ್ಮಮ್ಮ ಬದುಕಿರ್ಬೇಕಾದ್ರೆ, ಅಂದರೆ ನಾವು ಅಮ್ಮನೂ ಕೂಡ ಇದ್ದರೆ 3 ಜನ ಇರ್ತಾ ಇದ್ವಿ, ಆಗ ನೀನು 2 ಸೀರ್ಸ್ ಆಫ್ ರೈಸ್ನ ಮಾಡ್ತಾಯಿದ್ವಿ. ಆಗ 3 ಜನ ಹೊಟ್ಟೆ ತುಂಬ ಊಟ ಆಗೋಂಗೆ ತಿಂತಾಯಿದ್ವಿ. ಆದರೆ ಈಗ ನೀನು 2-3 ಸೀರ್ಸ್ ಆಫ್ ರೈಸ್ ಮಾಡಿದ್ರು ಕೂಡ ಈಗ ಇಷ್ಟು ಬೇಗ ಇಬ್ಬರಿದ್ದೀವಿ, ಈಗ 3 ಜನ ಇದ್ದವ್ರು ಇಬ್ಬರಾಗಿದ್ವಿ, ಅದು ಹಿಂಗೆ ಇಷ್ಟು ಬೇಗ ಖಾಲಿ ಆಗ್ತಾ ಇದೆ ಅಂತ ಕೇಳಿದಂತೆ. ಈ ಕ್ರೈಡ್ ಇನ್ ಇರಿಟೇಷನ್ಸ್, ಈ ಕಿರ್ಚಾಡ್ದಂತೆ, ತುಂಬ ಕೋಪ ಬಂತಂತೆ. ಇಷ್ಟು ಬೇಗ ಅಕ್ಕಿ ಖಾಲಿ ಆಗೋಕ್ಕೆ ಹೆಂಗೆ ಸಾಧ್ಯ, ಇಷ್ಟು ಬೇಗ ಅಕ್ಕಿ ಖಾಲಿ ಆಗೋಕ್ಕೆ ಹೆಂಗೆ ಸಾಧ್ಯ, ಇದೆಲ್ಲ ಎಲ್ಲೂ ಹೋಗ್ತಾ ಇದೆ ನಾ ಮಾಡಿದ ರೈಸೆಲ್ಲ ಅಂತ ಕೇಳಿದಂತೆ. ಶಿ ರಿಪ್ಲೈಡ್ ಇನ್ ಎ ಲೋ ವಾಯ್ಸ್, ವಿ ಆರ್ ನಾಟ್ 2 but 3. ಅವಳು ಜೋರಾಗಿ ಕಿರ್ಚಾಡಿದ್ಬಿಡಲ್ಲ, ಅವಳು ಸೊಸೆಯೂ ಕೂಡ ಹೇಳಕ್ಕೆ ಸ್ಟಾರ್ಟ್ ಮಾಡಿದಂತೆ, ವಿ ಆರ್ ನಾಟ್ 2, ವಿ ಆರ್ 3. ನಾವಿಬ್ಬರು ಇಲ್ಲ ಕಣ್ರಿ, 3 ಜನ ಇದ್ದೀವಿ, ಇಬ್ಬರು ಮಾತ್ರ ಇಲ್ಲ 3 ಜನ ಇದ್ದೀವಿ, ನೀವೇನು ಹೇಳ್ತಾ ಇದ್ದೀರಾ. ಶಿ ರಿಪ್ಲೈಡ್ ಇನ್ ಎ ಲೋ ವಾಯ್ಸ್, ತುಂಬ ಮೆದು ಧ್ವನಿನಲ್ಲಿ ಹೇಳಿದಂತೆ, ವಿ ಆರ್ ನಾಟ್ 3, ವಿ ಆರ್ ನಾಟ್ 2, ವಿ ಆರ್ 3. ನಾವು 3 ಜನ ಇದ್ದೀವಿ. ಕ್ಲೇ ಮದರ್ ಇನ್ ಲಾ ಇದೆ, ಮಣ್ಣಲ್ಲಿ ಮಾಡಿರೋಂತಹ ಅತ್ತೆ ಕೂಡ ಇದ್ದಾರೆ. ಯು ಹ್ಯಾವ್ ಫರ್ಗೋಟನ್ ಮೈ ಮದರ್ ಇನ್ ಲಾ. ಆ್ಯಸ್ ಯೂಶುವಲ್ ಐ ಫೀಡ್ ಹರ್ ಬಿಫೋರ್ ಈಟಿಂಗ್ ಎನಿಥಿಂಗ್ ಮೈ ಸೆಲ್ಫ್. ಯು ಹ್ಯಾವ್ ಫರ್ಗೋಟನ್ ಯುವರ್ ಮದರ್. ನನ್ನ ಅತ್ತೆನೂ ಕೂಡ ನೀವು ಮರಿತಾ ಇದ್ದೀರಾ. ನಾನೇನಾದರೂ ತಿನ್ನೋಕ್ಕಿಂತ ಮುಂಚೆ ನಾನು ಅಮ್ಮನಿಗೆ ಏನು ಮುಂಚೆ ಹೆಂಗೆ ಬಡಿಸ್ಬಿಟ್ಟು ಅವ್ರ ಮುಂದೆ ಇಡ್ತಾ ಇದ್ವಿ, ಅದೇ ರೀತಿಯಾಗಿ ಅಮ್ಮನಿಗೂ ಕೂಡ ಮುಂಚಿನ ರೀತಿಯಲ್ಲಿ ಇಡ್ತಾ ಇದ್ದೀನಿ. ಈಗ ಆ್ಯಸ್ ಯೂಶುವಲ್ ನಾನು ಈಗ ಕೂಡ ಅವ್ರಿಗೆ ಮುಂಚೆ ಯಾವ ರೀತಿಯಾಗಿ ಊಟ ಅಡುಗೆ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಅವ್ರಿಗೆ ಬಡಿಸ್ತೀನಿ, ಅದೇ ರೀತಿಯಾಗಿ ನಾನು ಈಗ ಅಡುಗೆ ಫಸ್ಟ್ ಮಾಡಿದ ತಕ್ಷಣ ಅವ್ರಿಗೆ ಬಡಿಸ್ಬಿಟ್ಟೆ ನಾನು ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಪ್ಲೇಟಲ್ಲಿ ಹಾಕ್ಬಿಟ್ಟು ಅವ್ರ ಇಮೇಜ್ ಏನಿದೆ ಆ
ಪಾಟ್ ಮದರ್ ಇನ್ ಲಾ ಏನಿದೆ ಅಲ್ಲಿ ಮುಂದೆ ಹೋಗಿ ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ವಿ ವಿಲ್ ಲರ್ನ್ ವಾಟ್ ಹ್ಯಾಪನ್ ಟು ದ ಸ್ಟೋರಿ, ಏನಾಯಿತು ಮುಂದೆ, ಏನಾಯಿತು. ಹಂಗಾದರೆ ದಿನಾಗಲೂ ಕೂಡ 2 ಸೀರ್ಸ್ ಆಫ್ ರೈಸು 3 ಜನನೂ ತಿಂದು ಹೊಟ್ಟೆ ತುಂಬ ತಿಂದು ಮಿಕ್ತಾ ಇದ್ದಿದ್ದ ರೈಸು ಈಗ 2-3 ಸೀರ್ಸ್ ಆಫ್ ರೈಸ್ನ ಒಂದೊಂದ್ಸಲ ಮಾಡ್ತಾಯಿದ್ರು ಕೂಡ, ಸೊಸೆ ಈಗ ಮಾಡ್ತಾಯಿದ್ರು ಕೂಡ ಆ ರೈಸ್ ಎಲ್ಲ ಏನಾಗ್ತಾಯಿದೆ, ಯಾರು ತಿಂತಾಯಿದ್ದಾರೆ. ಆಮೇಲೆ ದಿನಾಗಲೂ ರೈಸನ್ನು ಮಾಡಿದಂಥ ಸೊಸೆ ಅತ್ತೆ ಮುಂದೆ ಇಡ್ತಾ ಇರ್ತಾರೆ. ಅತ್ತೆ ಮುಂದೆ ಇಟ್ಟರೆ ಏನಾಗ್ತಾಯಿದೆ ರೈಸು, ಯಾರು ಹೂ ಇಸ್ ಈಟಿಂಗ್ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.